ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರಿಗೆ ನೀಡಿರುವ ದರವನ್ನು ನಾವು ಸ್ವಾಗತ ಮಾಡುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರ ಚಂದ್ರಶೇಖರ್ ಹಿರೇಮಠ್ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏನು ರಾಜ್ಯ ಸರ್ಕಾರ ಸುದೀರ್ಘ ಚರ್ಚೆ ಬಳಿಕ ಕಬ್ಬು ಬೆಳೆಗಾರರಿಗೆ 3,300 ರೂಪಾಯಿ ನಿಗದಿ ಮಾಡಿದೆ. ಈ ಬೆಲೆಗೆ ನಮ್ಮ ಒಪ್ಪಿಗೆ ಇದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಕಬ್ಬಿನ ಕಾರ್ಖಾನೆಗಳು ಸಹ ಇದೇ ಬೆಲೆ ನೀಡಬೇಕು. ಆದರೆ ಸಕ್ಕರೆ ಕಾರ್ಖಾನೆಗಳು ಕಲಬುರಗಿ ಜಿಲ್ಲೆಯಲ್ಲಿ ರಿಕವರಿ ಪ್ರಮಾಣ ಕಡಿಮೆ ಇದೆ ಎಂದು ಕುಂಟು ನೆಪ ಹೇಳ್ತಾರೆ. ಆದರೆ ಈ ಹಿಂದೆ ಕಲಬುರಗಿ ಜಿಲ್ಲೆಯಲ್ಲಿ ಆಳಂದ ತಾಲೂಕಿನಲ್ಲಿ ಒಂದೇ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಇತ್ತು. ಆ ಸಮಯದಲ್ಲಿ 12ರಿಂದ 13ರಷ್ಟು ರಿಕವರಿ ಪ್ರಮಾಣ ಇತ್ತು. ಈಗಲೂ ಸಹ ಅದೇ ಜಮೀನಿದೆ, ಅದೇ ನೀರು ಇದೆ, ಅದೇ ವಾತಾವರಣ ಇದೆ. ಈಗ ಯಾಕೆ ರಿಕವರಿ ಪ್ರಮಾಣ ಕುಸಿಯಿತು ಎಂದು ಪ್ರಶ್ನಿಸಿದರು. ಖಾಸಗಿ ಕಾರ್ಖಾನೆಗಳ ಲಾಬಿಯಿಂದಾಗಿ ರೈತರಿಗೆ ಅನ್ಯಾಯವಾಗುತ್ತಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮಧ್ಯಪ್ರವೇಶಿಸಿ ಕಬ್ಬು ಬೆಳೆಯುವ ರೈತರಿಗೆ ನ್ಯಾಯ ದೊರಕಿಸಿಕೊಡುವಂತ ಕೆಲಸ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಎಲ್ಲ ಆಫೀಸರ್ಸ್ ಕೂಡಿ ನಿನ್ನೆ ಇಡೀ ಸುಮಾರು 7-8 ಗಂಟೆ ಮೀಟಿಂಗ್ ಮಾಡಿ ಪ್ರತಿ ಟನ್ನಿಗೆ 3,300 ರೂಪಾಯಿ ಕೊಡಬೇಕಂತೇಳಿ ಏನು ನಿರ್ಧಾರ ತೊಗೊಂಡಿದ್ದಾರೆ. ಇದನ್ನು ನಾವು ಕಲಬುರಗಿ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಆತ್ಮೀಯವಾಗಿ ಸ್ವಾಗತ ಕೋರ್ತೀವಿ. ಇದು ಒಳ್ಳೆ ಪ್ರೈಸು. ಈ ಪ್ರೈಸು ನಮಗೂ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ. ಇವತ್ತು ಇಲ್ಲಿ ಏನಾಗ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ, ಇಲ್ಲಿರುವಂಥದ್ದು ಎಲ್ಲ ಪ್ರೈವೇಟ್ ಫ್ಯಾಕ್ಟ್ರೀಸು. NSL ಇದೆ, KPR ಇದೆ, ರೇಣುಕಾ ಶುಗರ್ಸ್ ಇದೆ, ಯಾದಗಿರಿನಲ್ಲೊಂದು ಶುಗರ್ ಫ್ಯಾಕ್ಟ್ರಿ, ಉಗರ್ ಶುಗರ್ ಫ್ಯಾಕ್ಟ್ರಿ, ಇಂಥವೆಲ್ಲ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿದವ್ರು ಮ್ಯಾನುಪ್ಲೇಟ್ ಮಾಡಿ ಅವರು ನಮಗೆ ಹೋದ ಸರ್ತಿ 2,600 ರೂಪಾಯಿ ಮಾತ್ರ ಕೊಟ್ಟಿದ್ದರು ಪ್ರತಿ ಟನ್ನಿಗೆ. ಯಾಕಂತ ಕೇಳಿದರೆ ನಿಮ್ಮ ರಿಕವರಿ ಕಡಿಮೆ ಇದೆ, 7% ಇದೆ, 8% ಇದೆ ಅಂತೇಳಿ ಅವ್ರು ಹೇಳ್ತಾರೆ. ಇವತ್ತು ನಾನು ಸರ್ಕಾರಕ್ಕೆ ಮತ್ತು ಫ್ಯಾಕ್ಟ್ರಿ ಓನರ್ಸಿಗೆ ಒಂದು ಮಾತು ಕೇಳ್ತಾ ಇದ್ದೀನಿ. ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು ಮೊದಲು. ಅದು ನಮ್ಮ ಆಳಂದ ತಾಲೂಕಿನಲ್ಲಿ ಬುಸ್ನೂರು ಆಳಂದ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಇತ್ತು. ಆವಾಗ ನಾನೇ ಕಬ್ಬು ಸರಬರಾಜು ಮಾಡಿದಾಗ ನಮಗೆಲ್ಲ 12.5%, 13% ರಿಕವರಿ ಬರ್ತಾಯಿತ್ತು. ಇವತ್ತು ದಿಢೀರ್ನೇ 7.5%, 8% ಯಾಕೆ ಆಗ್ತದೆ? ನೀರು ಅದೇ ಇದೆ, ಭೂಮಿ ಅದೇ ಇದೆ, ವಾತಾವರಣ ಅದೇ ಇದೆ, ನಾವು ಅದೇ ಜಮೀನಲ್ಲೇ ಬೆಳೀತಾ ಇದ್ದೀವಿ. ಅವತ್ತು 13% ಬಂದಿದ್ದು, ಇವತ್ತು ದಿಢೀರ್ನೇ 7% ಹೆಂಗಾಗುತ್ತೆ? ಇದರಲ್ಲಿ ಭಾಳ ದೊಡ್ಡ ಮೋಸ ಇದೆ, ಭಾಳ ವಂಚನೆ ಇದೆ. ರಿಕವರಿ ಅವ್ರು ಮ್ಯಾನುಪ್ಲೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಪ್ರೈವೇಟ್ ಫ್ಯಾಕ್ಟ್ರಿದವ್ರು ಕೂಡಿ ರಿಕವರಿ ಕಡಿಮೆ ಕೊಟ್ಟು ನಮಗೆ ಕಡಿಮೆ ಪೇಮೆಂಟ್ ಮಾಡಿ ದುಡ್ಡು ಹೊಡಿತಾ ಇದ್ದಾರೆ. ಅದಕ್ಕೆ ಇವತ್ತು ಉಸ್ತುವಾರಿ ಸಚಿವರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳು ಈ ರಿಕವರಿ ಬಗ್ಗೆ, ಈ ಮಾಫಿಯಾ ಏನಿದೆ ದೊಡ್ಡ ಶುಗರ್ ಫ್ಯಾಕ್ಟ್ರಿದು ರಿಕವರಿ, ಇದ್ರ ಬಗ್ಗೆ ನೀವು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇವತ್ತು 12 ತಿಂಗಳ ಆದಮೇಲೆ ಖಂಡಿತವಾಗಿ ನಮ್ಮಲ್ಲಿ 13%ಗಿಂತಲೂ ಹೆಚ್ಚಿಗೆ ರಿಕವರಿ ಬರ್ತದೆ. ಇದು ಡ್ರೈ ಏರಿಯಾನಲ್ಲಿ ಶುಗರ್ ಕಂಟೆಂಟ್ ಹೆಚ್ಚಿಗಿರುತ್ತೆ. ಡ್ರೈ ಏರಿಯಾನಲ್ಲಿ ಮಂಡ್ಯ, ಮೈಸೂರಿನಲ್ಲಿ ಇಷ್ಟು ಬರಲಿಕ್ಕಿಲ್ಲ. ಆದರೆ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿಗಿಂತಲೂ ನಮ್ಮ ಹತ್ರ ಕಲಬುರಗಿ ಜಿಲ್ಲೆಯಲ್ಲಿ ಡ್ರೈ ಏರಿಯಾ ಇರೋದ್ರಿಂದ ರಿಕವರಿ ಪರ್ಸೆಂಟೇಜ್ ಹೆಚ್ಚಿಗೆ ಬರುತ್ತೆ. ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ಇಲ್ಲಿ ಕೂಡ ರೈತರಿಗೆ ಪ್ರೇರಣೆ ಸಿಕ್ಕಿದೆ. ಯಾವ ರೀತಿ ಬೆಳಗಾವಿನಲ್ಲಿ, ಬಾಗಲಕೋಟೆನಲ್ಲಿ ಎಲ್ಲ ಹೋರಾಟ ಆಯಿತು ರೈತರದು, ಆ ಪ್ರೇರಣೆ ಸಿಕ್ಕಿ ನನಗೂ ಕೂಡ 100 ಜನ ರೈತರು ಕಳೆದ 2 ದಿವಸದಿಂದ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನಮಗೂ 3,000 ಅವ್ರಿಗೆ ಏನು ಸಿಗ್ತದೋ ಅದು ಆ ರೇಟ್ ನಮಗೂ ಸಿಗಬೇಕು ಅಂಥೇಳಿ. ಅದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳದೆ 3,300 ಪ್ರತಿ ಟನ್ನಿಗೆ ಕೊಡದೇ ಇದ್ದರೆ ಎಲ್ಲ ಫ್ಯಾಕ್ಟ್ರಿಗೆ ಬೀಗ ಹಾಕಿ ರೈತರು ಬೀದಿಗಿಳಿದು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಾವು ಮಾಡಬೇಕಾಗುತ್ತೆ ಅಂಥೇಳಿ ಸರ್ಕಾರಕ್ಕೆ, ಫ್ಯಾಕ್ಟ್ರಿ ಓನರ್ಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದಕ್ಕೆ ಅವಕಾಶ ಕೊಡದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳು ನೀವು ರಿಕವರಿ ಮಾಫಿಯಾ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕು. ಇವತ್ತು ನಾವು ರೈತರು ಬದುಕ್ತಾ ಇದ್ದಿದ್ದು ಕಬ್ಬಿನ ಮೇಲೆ ಮಾತ್ರ. ಯಾಕಂದರೆ ತೊಗರಿ ಸಂಪೂರ್ಣ ಹಾಳಾಗಿದೆ. ಇವತ್ತು ಜೋಳ, ಬಿಳಿ ಜೋಳ, ಕಡ್ಲಿ ಬಿತ್ತನೆ ಕೂಡ ಇನ್ನೂ ಆಗಿಲ್ಲ. ಇನ್ನೂ ಮಳೆ ಬಂದು ಇನ್ನೂ ಭೂಮಿ ಸರಿಪಡಿಸೋದು ಆಗಿಲ್ಲ. ಇವತ್ತು ಕಬ್ಬಿಗೂ ಕೂಡ ನೀವು ಮೋಸ ವಂಚನೆ ಮಾಡಿದ್ರೆ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಧಾರ ಆಗ್ಬೋದು. ಇನ್ನೊಂದು ಮಾತು, NSL ಶುಗರ್ ಫ್ಯಾಕ್ಟ್ರಿ ಏನು ಆಳಂದ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಅವ್ರು ಟೇಕ್ ಓವರ್ ಮಾಡಿದ್ದಾರೆ. ಅವ್ರು ಮಾಡುವಂಥ ಮೋಸ ವಂಚನೆ ಇಡೀ ಜಿಲ್ಲೆಯಲ್ಲಿ ಯಾರೂ ಮಾಡ್ತಾಯಿಲ್ಲ. ಅವರು ರಿಕವರಿ 13%, 13.5% ಅಲ್ಲಿ ಬರ್ತಾಯಿದೆ. ಆದರೂ ಕೂಡ ನಮಗೆ ತೋರಿಸೋದು 7%, 7.5% ಅಂತೇಳಿ. ಅದನ್ನೇ ಕಾಪಿ KPRದವ್ರು ಮಾಡ್ತಾಯಿದ್ದಾರೆ, ಅದನ್ನೇ ಕಾಪಿ ರೇಣುಕಾದವ್ರು ಮಾಡ್ತಾಯಿದ್ದಾರೆ. ಅವ್ರದ್ದು ಏನು ಗುರಿ ಅಂತ ಹೇಳಿದ್ರೆ ಸಣ್ಣ ಪುಟ್ಟು ಚುನಾಯಿತ ಪ್ರತಿನಿಧಿಗಳು, ಸಣ್ಣ ಲೀಡರ್ಗಳಿಗೆ ಬುಕ್ಕಿಂಗ್ ಮಾಡೋದು, ರೊಕ್ಕ ಕೊಡೋದು, ಯಾರ ಹೋರಾಟ ಅವರೇ ಸೃಷ್ಟಿ ಮಾಡೋದು, ಹೋರಾಟ ಇದ್ದವ್ರಿಗೆ ಕವರ್ ಕೊಟ್ಟು ಮುಚ್ಚಂಥದ್ದು ಏನು ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ಸರ್ತಿ ಅದು ಆಗಂಗಿಲ್ಲ. ಬೀದಿಗಿಳಿದು ಪ್ರಾಮಾಣಿಕ ರೈತರು
ನಿಜವಾದ ಕಬ್ಬು ಬೆಳೆಗಾರ ನಾವೆಲ್ಲ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಅವಕಾಶ ಕೊಡಬಾರ್ದು. 3,300 ಪ್ರತಿ ಟನ್ನಿಗೆ ಅಂದರೆ ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು ನೀವು ಕೂಡ ಕೊಡುವಂಥ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ದೀವಿ.